ಹಾಯ್ ಫ್ರೆಂಡ್ಸ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರು ಮಾಡಿರುವಂತಹ ಸಾಧನೆಯನ್ನು ಯಾರು ಕೂಡ ಈಗಿನ ರಾಜಕಾರಣಿಗಳು ಮಾಡಲು ಸಾಧ್ಯವಿಲ್ಲ. ಇವರನ್ನು ವಿರೋಧ ಪಕ್ಷಗಳ ನಾಯಕರು ಕೂಡ ಇಷ್ಟಪಡುತ್ತಾರೆ. ಒಂದೇ ಒಂದು ಚುನಾವಣೆ ಗೆಲ್ಲಲಿಲ್ಲವೆಂದರೂ 10 ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿದ್ದು ಹೇಗೆ? ಆಡಳಿತದಲ್ಲಿ ಇವರು ಮಾಡಿರುವಂತಹ ಸಾಧನೆಗಳೇನು ಎಂಬ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. 26 ಸೆಪ್ಟೆಂಬರ್ 1932ರಂದು ಮನಮೋಹನ್ ಸಿಂಗ್ ರವರು ಜನಿಸಿದರು. ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬ್ ರಾಜ್ಯದ ಗಾಹ್ ಜನ್ಮಸ್ಥಳವಾಗಿತ್ತು. ಆದರೆ ಆಗಿನ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದೇ ಆಗಿತ್ತು. ಇವರ ತಂದೆ ಗುರುಮುಖ್ ಸಿಂಗ್, ತಾಯಿ ಅಮೃತ್ ಕೌರ್. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದರು. ಆಗ ಅಜ್ಜಿಯ ಮನೆಯಲ್ಲಿದ್ದು ಚುರುಕಾದ ಬುದ್ಧಿಯನ್ನು ಹೊಂದಿದ್ದರು. ಓದುವುದರಲ್ಲಿ ತುಂಬಾ ಆಸಕ್ತಿಯನ್ನು ಪಡೆದಿದ್ದರು. ನಂತರ ಸ್ವಾತಂತ್ರ್ಯ ಸಮಯದ ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯಿತು. ಆಗ ಮನಮೋಹನ್ ಸಿಂಗ್ ರವರ ಕುಟುಂಬವು ಭಾರತವನ್ನು ಆಯ್ಕೆ ಮಾಡಿಕೊಂಡರು. ತಮ್ಮ ಸ್ವಂತ ಊರನ್ನು ಬಿಟ್ಟು ಅಮೃತ್ಸರಕ್ಕೆ ವರ್ಗಾವಣೆಯಾದರು. ಮನಮೋಹನ್ ಸಿಂಗ್ ರವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯೋಣ. ಅಮೃತ್ಸರದ ಹಿಂದೂ ಕಾಲೇಜಿನಲ್ಲಿ ಅಡ್ಮಿಷನ್ ಆದರು. ಇವರ ಮಾತೃಭಾಷೆ ಉರ್ದು ಆಗಿತ್ತು. ನಂತರ ಹೋಶಿಯಾಪುರದಲ್ಲಿರುವ ಪಂಜಾಬ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿಕೊಂಡರು. 1952ನೇ ವರ್ಷದಲ್ಲಿ ಡಿಗ್ರಿಯನ್ನು ಪೂರ್ಣಗೊಳಿಸಿದರು. 1954ರಲ್ಲಿ ಎಕನಾಮಿಕ್ಸ್ನಲ್ಲಿ ಮಾಸ್ಟರ್ ಪದವಿಯನ್ನು ಪಡೆದುಕೊಂಡರು. ಇದಾದ ಬಳಿಕ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯಲು ಅಮೆರಿಕಾಗೆ ಹೋದರು. ಯೂನಿವರ್ಸಿಟಿ ಕೇಂಬ್ರಿಡ್ಜ್ನ ಸೈಂಟ್ ಜಾನ್ಸ್ ಕಾಲೇಜಿಗೆ ಸೇರಿದರು. 3 ವರ್ಷ BA ಪದವಿಯನ್ನು ಪಡೆದರು. ನಂತರ ಭಾರತಕ್ಕೆ ವಾಪಸ್ ಬಂದು ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದರು. 1960ರಲ್ಲಿ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ನಿಂದ DPhil ಅನ್ನು ಪಡೆದುಕೊಂಡರು. ಇದಾದ ನಂತರ 1963ರಿಂದ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸಿದರು. 1965ರಲ್ಲಿ ಮನಮೋಹನ್ ಸಿಂಗ್ ರವರು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಲು ನಿರ್ಧರಿಸಿ ಅಲ್ಲಿ 3 ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ಭಾರತಕ್ಕೆ ಮರಳಿದರು. ಆಗ ಭಾರತ ಸರ್ಕಾರದ ವಿದೇಶಿ ವ್ಯಾಪಾರ ಇಲಾಖೆಯ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಯಿತು. 1972ರಲ್ಲಿ ಹಣಕಾಸು ಸಚಿವಾಲಯದ ಚೀಫ್ ಎಕನಾಮಿಕ್ ಅಡ್ವೈಸರ್ ರೂಪದಲ್ಲಿ ನೇಮಕ ಮಾಡಲಾಗಿತ್ತು. ಇವರ ಸಾಧನೆಯನ್ನು ಗಮನಿಸಿದ ಸರ್ಕಾರ ಇವರನ್ನು ಹಣಕಾಸು ಇಲಾಖೆಯ ಸೆಕ್ರೆಟರಿಯನ್ನಾಗಿ ನೇಮಿಸಿದರು. 1982ರಲ್ಲಿ ಪ್ರಣಬ್ ಮುಖರ್ಜಿ ಆರ್ಥಿಕ ಮಂತ್ರಿಯಾಗಿರುವ ಸಮಯದಲ್ಲಿ ಮನಮೋಹನ್ ಸಿಂಗ್ ರವರನ್ನು RBIನ ಗವರ್ನರ್ ಆಗಿ ನೇಮಕ ಮಾಡಲಾಯಿತು. 1989ರಲ್ಲಿ VP ಸಿಂಗ್ ಭಾರತದ ಪ್ರಧಾನಿ ಆದಾಗ ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರನಾಗಿ ನಿಯೋಜಿಸಿದರು. ಈ ರೀತಿಯಾಗಿ ರಾಜಕೀಯಕ್ಕೆ ಎಂಟ್ರಿ ಆದರು. 1991ರಲ್ಲಿ VP ನರಸಿಂಹರಾವ್ ಪ್ರಧಾನಿಯಾದಾಗ ಮನಮೋಹನ್ ಸಿಂಗ್ಗೆ ಹಣಕಾಸು ಇಲಾಖೆಯನ್ನು ನೀಡಿದರು. ಇವರು ಯಾವ ರಾಜಕೀಯದಲ್ಲಿ ಭಾಗಿಸದೆ, ಯಾವ ಚುನಾವಣೆಯಲ್ಲೂ ಸ್ಪರ್ಧಿಸದೆ ಹಣಕಾಸು ಸಚಿವರಾದರು. ಭಾರತಕ್ಕೆ ಆ ಸಮಯದಲ್ಲಿ ಮನಮೋಹನ್ ಸಿಂಗ್ ರಂತಹ ಆರ್ಥಿಕ ತಜ್ಞರು ಅಗತ್ಯ ಇತ್ತು. ಯಾಕೆಂದರೆ ಭಾರತದ ಸರ್ಕಾರವನ್ನು ನಡೆಸಲು ಕೇವಲ 15 ದಿನಕ್ಕೆ ಆಗುವಷ್ಟು ಹಣ ಮಾತ್ರ ಇತ್ತು. ಹಣಕಾಸು ಸಚಿವರಾದ ವರ್ಷವೇ ಭಾರತದ ಆರ್ಥಿಕತೆಗೆ ಒಂದು ತಿರುವನ್ನು ನೀಡಿದರು. ಇದರಿಂದ ದೇಶದ ಆರ್ಥಿಕ ವ್ಯವಸ್ಥೆನೇ ಬದಲಾವಣೆಗೊಂಡಿತು. ಮನಮೋಹನ್ ಸಿಂಗ್ ರವರ ಕುಟುಂಬದ ಬಗ್ಗೆ ಸ್ವಲ್ಪ ಮಾಹಿತಿ. ಮನಮೋಹನ್ ಸಿಂಗ್ ತಮ್ಮ 26ನೇ ವಯಸ್ಸಿನಲ್ಲಿ ಗುರುಶರಣ್ ಕೌರನ್ನು ಮದುವೆಯಾದರು. ಇವರಿಗೆ 3 ಹೆಣ್ಣು ಮಕ್ಕಳು ಇದ್ದಾರೆ. ಅವರೇ ಉಪಿಂದರ್ ಸಿಂಗ್, ಅಮೃತ್ ಕೌರ್ ಮತ್ತು ದಮನ್ ಸಿಂಗ್. ಒಂದೇ ಒಂದು ಚುನಾವಣೆ ಗೆಲ್ಲಲಿಲ್ಲವೆಂದರೂ 10 ವರ್ಷಗಳ ಕಾಲ ದೇಶದ ಪ್ರಧಾನಿ ಆಗಿದ್ದು ಹೇಗೆ? ಮನಮೋಹನ್ ಸಿಂಗ್ ರವರು ರಾಜ್ಯಸಭೆಗೆ ಹೆಚ್ಚು ಸಲ ಆಯ್ಕೆಯಾಗಿದ್ದರು. ಆದರೆ 1999ರಲ್ಲಿ ದಕ್ಷಿಣ ದೆಹಲಿ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿದರು. ಆದರೆ ಭಾರತದಲ್ಲಿ ರಾಜಕಾರಣಿಗಳ ಯೋಗ್ಯತೆ, ಶಿಕ್ಷಣವನ್ನು ನೋಡಿ ಮತ ಹಾಕುವ ಹವ್ಯಾಸ ಇರಲಿಲ್ಲ. ಅದಕ್ಕೆ ಸಿಂಗ್ ರವರು ಸೋಲನ್ನು ಅನುಭವಿಸಿದರು. ಆದರೂ ಅವರನ್ನು ರಾಜ್ಯಸಭೆಗೆ ಕಳುಹಿಸಿ ರಾಜ್ಯಸಭೆಯ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. 2004ರಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿತು. ಆಗ ಸೋನಿಯಾ ಗಾಂಧಿ ಪ್ರಧಾನಿಯಾಗಲು ಬಂದಾಗ ಭಾರಿ ವಿರೋಧ ನಡೆಯಿತು. ಹೀಗಾಗಿ ತಮ್ಮ ಕ್ಷೇತ್ರದಲ್ಲಿ ಟ್ಯಾಲೆಂಟ್ ಇರುವವರನ್ನು ಗುರುತಿಸಿಕೊಂಡಿದ್ದ ಮನಮೋಹನ್ ಸಿಂಗ್ ರವರನ್ನು ಪ್ರಧಾನಮಂತ್ರಿಯಾಗಿ ನೇಮಿಸಿದರು. ಕಾಂಗ್ರೆಸ್ ಉಳಿದ ನಾಯಕರು ಇವರನ್ನು ಬೆಂಬಲಿಸಿದರು. ಯಾಕೆಂದರೆ ಇವರು ಯಾರ ವಿರೋಧವನ್ನು ಕಟ್ಟಿಕೊಳ್ಳದ ಮತ್ತು ಭ್ರಷ್ಟಾಚಾರ ಆರೋಪವಿಲ್ಲದ ಕಾರಣ ಎಲ್ಲರೂ ಒಪ್ಪುವಂತಹ ರಾಜಕಾರಣಿ ಮನಮೋಹನ್ ಸಿಂಗ್ ಆಗಿದ್ದರು. 2004 ಮೇ 22ರಂದು ದೇಶದ ಪ್ರಧಾನಿ ಮಂತ್ರಿಯಾಗಿ ಮನಮೋಹನ್ ಸಿಂಗ್ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 2009ರಲ್ಲಿ ಮತ್ತೊಮ್ಮೆ 2ನೇ ಬಾರಿಯಾಗಿ ಪ್ರಧಾನಮಂತ್ರಿಯಾದರು. ಒಂದೇ ಒಂದು ಚುನಾವಣೆ ಗೆಲ್ಲಲಿಲ್ಲ.
ಆದರೂ 10 ವರ್ಷಗಳ ಕಾಲ ದೇಶವನ್ನು ಆಳಿದರು. ಆ ಸಮಯದಲ್ಲಿ ಮನಮೋಹನ್ ಸಿಂಗ್ ರವರು ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ, ರೈಟ್ ಟು ಎಜುಕೇಶನ್, ಸರ್ಕಾರದ ಯಾವುದೇ ಮಾಹಿತಿಯನ್ನು ಪಡೆಯಲು ಅವಕಾಶ ನೀಡುವಂತಹ ರೈಟ್ ಟು ಇನ್ಫಾರ್ಮೇಶನ್, ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ಕೆಲಸ ನೀಡುವಂತಹ ಮನ್ರೇಗ್ನಂತಹ ಜನಪ್ರಿಯ ಯೋಜನೆಗಳು ಜಾರಿಗೆ ಬಂದವು. ಅಮೆರಿಕ ಜೊತೆ ಅಣುಬಾಂಬ್ ಒಪ್ಪಂದ ಯೋಜನೆ, ಹಾಗೆ ಆಧಾರ್ ಕಾರ್ಡ್ ಬೆಳಕಿಗೆ ಬಂದಿದ್ದು ಇವರ ಸರ್ಕಾರದಲ್ಲಿಯೇ. ನಂತರ 2014ರಲ್ಲಿ NDA ನೇತೃತ್ವದಲ್ಲಿ ಆಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾದರು. ಮನಮೋಹನ್ ಸಿಂಗ್ ರವರು ಒಂದು ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದು ಬಿಟ್ಟರೆ ನಂತರ ಯಾವುದೇ ಚುನಾವಣೆಗೆ ಸ್ಪರ್ಧಿಸಲಿಲ್ಲ. ಆದರೂ 10 ವರ್ಷ ದೇಶದ ಪ್ರಧಾನಿಯಾಗಿ ಆಳ್ವಿಕೆ ನಡೆಸಿದ ಕೀರ್ತಿ ಇವರಿಗೆ ಲಭಿಸಿದೆ. ಆದರೆ ಪ್ರಧಾನಿ ಹುದ್ದೆಯಿಂದ ಇಳಿದ ಬಳಿಕ ಇವರು ಸದ್ದಿಲ್ಲದೆ ಸೈಲೆಂಟ್ ಆಗಿ ಇದ್ದರು. ಮನಮೋಹನ್ ಸಿಂಗ್ ರವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ. ಸೌದಿ ಅರೇಬಿಯಾ ಸರ್ಕಾರದ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಸೇರಿದಂತೆ ಹಲವು ಗೌರವಗಳು ಲಭಿಸಿವೆ. ಇವರ ಹೆಸರಿನಲ್ಲಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಮೂವಿ ಕೂಡ ಬಂದಿದೆ. ಆದರೆ ಈ ತಮ್ಮ 92ನೇ ವಯಸ್ಸಿನಲ್ಲಿ ಬದುಕಿನ ಪಯಣವನ್ನು ನಿಲ್ಲಿಸಿದರು. ಇವರು ಮಾಡಿರುವಂತಹ ಸಾಧನೆಯನ್ನು ಯಾರು ಕೂಡ ಈಗಿನ ರಾಜಕಾರಣಿಗಳು ಮಾಡಲು ಸಾಧ್ಯವಿಲ್ಲ. ಇವರು ಭಾರತಕ್ಕೆ ನೀಡಿರುವಂತಹ ಅಪಾರವಾದ ಸಾಧನೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.